ಕೂಡಲೇ ಬಿಡುಗಡೆ ಮಾಡಿ ಅಂತ. ಸುಮಾರು 76% ಕೆಲಸ ಆಗಿದೆ ಈಗಾಗಲೇ. ಬಟ್ ಪ್ರೋಗ್ರೆಸ್ ನಡೀತಾ ಇದೆ. ನಾಗಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ನಾವು ನಿಲ್ಲಿಸಿಲ್ಲ ಕೆಲಸನ. ಕೇಂದ್ರ ಸರ್ಕಾರ ಅವ್ರ ಪಾಲನ್ನ ಕೊಟ್ಬಿಟ್ರೆ ನಾವು ಕಾಂಟ್ರಾಕ್ಟ್ಗಳಿಗೆಲ್ಲ ಬಿಲ್ ಏನು ಪೆಂಡಿಂಗ್ ಇದೆ ಅವೆಲ್ಲ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು JGM ಸಂಬಂಧಪಟ್ಟಂತೆ. ಇನ್ನೊಂದು, ರಾಯಚೂರಿನಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಬಹಳ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು. ಏಮ್ಸ್ ಅದು ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ನು. ಅಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರನ ಅನೇಕ ಸಾರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಲ್ಯಾಂಡು ಕೊಡ್ತೀವಿ ನಾವು, ಎಷ್ಟು ಲ್ಯಾಂಡ್ ಬೇಕೋ ಅಷ್ಟು ಲ್ಯಾಂಡು ಕೊಡ್ತೀವಿ. ಅಲ್ಲಿ ಒಂದು ಏಮ್ಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಸೊ ಈ 7 ಇಶ್ಯೂಸ್, 5 ಮೇಕೆದಾಟು ಮಾದಾಯಿ ಕೃಷ್ಣ ಸೇರಿ ಒಂದು ಇಶ್ಯೂ ಎಲ್ಲ ಅದು 5 ಉಳಿದಿದ್ನ 5 ಮೇಕೆದಾಟು ಸೇರಿ ಮೇಕೆದಾಟು ಕೃಷ್ಣ ಮಾದಾಯಿ ಒಂದು ಇಶ್ಯೂ ಡಿಪಾರ್ಟ್ಮೆಂಟ್. ಸೊ ಈ ಇಶ್ಯೂಸ್ 5 ಇಶ್ಯೂಸ್ಗಳ ಬಗ್ಗೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಬಹಳ ಮುಖ್ಯವಾಗಿ ತಕ್ಷಣಕ್ಕೆ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು JGM ಒಂದು, 2ನೇದು ಕಬ್ಬು ಬೆಳೆಗಾರರದು ಒಂದು, 3ನೇದು ರೈನ್ ಡ್ಯಾಮೇಜಸ್, ಆಮೇಲೆ ಮೇಕೆದಾಟು ಬಗ್ಗೆ, ಆಲ್ ಇರಿಗೇಷನ್ ರಿಲೇಟೆಡ್ ವಿಚಾರಗಳು, ಅಪ್ಪರ್ ಕೃಷ್ಣ ಇರ್ಬೋದು, ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಇವುಗಳ ಬಗ್ಗೆ ಚರ್ಚೆ ಮಾಡಿ. So these are the issues I have brought to the notice of the Prime Minister, and I have urged Prime Minister to attend these issues early, as early as possible. ಸರ್, ಕುತೂಹಲಕ್ಕೆ ಕೇಳ್ತೇನೆ, ಇಬ್ರು ಮಾಸ್ ಲೀಡರ್ಗಳು ಸೇರಿದ್ರಿ, ಇದು ಬರೀ ಇಷ್ಟೇ ಚರ್ಚೆ ಆಯ್ತಾ ರಾಜಕೀಯವೂ ಚರ್ಚೆ ಆಯ್ತಾ? ರಾಜಕೀಯ ಚರ್ಚೆ. ಸರ್, ಈಗ ನೀವು ನಾವು ರಾಜಕೀಯ ಬಿಜೆಪಿ ಅವ್ರ ಜೊತೆ ಏನು ಚರ್ಚೆ ಮಾಡೋದು ರಾಜಕೀಯ? ಸರ್, ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ. ಏಮ್ಸು ಅಪ್ಪರ್ ಕೃಷ್ಣದೆಲ್ಲ ಹೇಳಿದ್ರಿ, ಈ ಹಿಂದೆನೂ ಹಲವಾರು ಸಾರಿ ಅದನ್ನ ಮನವಿ ಕೊಟ್ಟಿದ್ದಾರೆ. ಬಟ್ ಅದು ಯಾವುದು ಪ್ರೋಸೆಸ್ ಆಗ್ತಾ ಇಲ್ಲ. ಪದೇ ಪದೇ ಬರೀ ಮನವಿ ಕೊಡೋದು ಮತ್ತೆ ಮನವಿಗೆ ಮಾತ್ರ ಸೀಮಿತ ಆಗುತ್ತದೆ ಈ ವಿಷಯ. ಈಗ ಕೇಂದ್ರ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ರಾಜ್ಯದ ಪರವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ.